ಆದಿಯಲ್ಲಿಯೇ ಅಂತ್ಯವನ್ನು ತಿಳಿದಾತನಾದ ಸರ್ವಶಕ್ತ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಅಧ್ಯಯನದಲ್ಲಿ ವಿಮೋಚನಾ ಕಾಂಡ ಪುಸ್ತಕದ ಪ್ರಾರಂಭದಲ್ಲಿ ಇಸ್ರಾಯೇಲೆಂಬ ಯಾಕೋಬನ ಮಕ್ಕಳ ಪೂರ್ಣ ಪಟ್ಟಿಯನ್ನು ನೋಡಿದೆವು. ಜೊತೆಗೆ ಐಗುಪ್ತದಲ್ಲಿ ಇಸ್ರಾಯೇಲ್ಯರು, ಇಬ್ಬರು ಸ್ತ್ರೀಯರ ಶೂರ ಕಾರ್ಯ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಸುಲಗತಿಯರಾದ ಶಿಫ್ರಾ, ಪೂಗಾ ದಾಸತ್ವದಲ್ಲಿದ್ದ ಇಬ್ರಿಯ ಜನಾಂಗದವರು. ಅವರು ಫರೋಹನ ಅಪ್ಪಣೆಯನ್ನು ನಡೆಸದೆ ಇಬ್ರಿಯ ಗಂಡು ಮಕ್ಕಳನ್ನೂ ಸಹ ಉಳಿಸಿದರು. ಇದರಿಂದ ಫರೋಹನು ತಮಗೆ ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು ಎಂದು ಅವರಿಗೆ ತಿಳಿದಿತ್ತು. ಆದರೆ ಆ ಸ್ತ್ರೀಯರು ಫರೋಹನಿಗೆ ಭಯಪಡದೆ ದೇವರಿಗೆ ಭಯಪಡುವವರಾಗಿದ್ದರು. ಮನುಷ್ಯನ ಮಾತಿಗಿಂತಲೂ ದೇವರ ಮಾತಿಗೆ ವಿಧೇಯರಾದರು. ಹೀಗೆ ಅವರು ದೇವರ ಆಶೀರ್ವಾದವನ್ನು ಹೊಂದಿಕೊಂಡರು. ಅಪೋಸ್ತಲರ ಕೃತ್ಯ 5:29. ಪೇತ್ರನೂ ಉಳಿದ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ ಎಂದು ಹೇಳಿದರು. ಎಂಥ ಸುಮಾದರಿ ನಮ್ಮ ಮುಂದೆ ಇಡಲ್ಪಟ್ಟಿದೆಯಲ್ಲ. ಈ ಹಾದಿಯಲ್ಲಿ ನಾವು ನಡೆಯುತ್ತಾ ಇನ್ನೂ ಬಲ ಹೊಂದುವಂತೆ ನಮ್ಮ ಇಂದಿನ ಅಧ್ಯಯನವನ್ನು ಈಗ ಮುಂದುವರಿಸೋಣ. ಇಗೋ, ಬೇಗನೆ ಬರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ಪ್ರಭುವೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಧ್ಯಾನಕ್ಕಾಗಿ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ವಿಮೋಚನಾ ಕಾಂಡ ಪುಸ್ತಕದ 2ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 2ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ಯುವಕನು ತರುಣಿಯೊಬ್ಬಳನ್ನು ಕಂಡು ಪ್ರೀತಿಸಿ ವಿವಾಹವಾಗುವಂಥದ್ದು ಪ್ರಾಚೀನ ಕಥೆಯಾಗಿದೆ. ಆಕೆಯೂ ಅವನನ್ನು ಪ್ರೀತಿಸುತ್ತಾಳೆ. ಅವರಿಗೆ ಒಂದು ಮಗುವಾಗುತ್ತದೆ. ನೋಡಿರಿ, ಮಾನವ ಜೀವಿತ ಇಷ್ಟೇ ಆಗಿದೆ. ಅದರ ಕಥೆಯೇ ಇಲ್ಲಿರುತ್ತದೆ. ಮೋಶೆ ತನ್ನ ಹೆತ್ತವರ ಕುರಿತು, ತನ್ನ ಜನನದ ಕುರಿತು ತಾನೇ ಬರೆಯುತ್ತಿದ್ದಾನೆ. ಅದು ಗೌರವಪೂರ್ವಕವಾದ ಬರವಣಿಗೆಯಾಗಿದೆ. ಆದ್ದರಿಂದ ವಿಮೋಚನಾ ಕಾಂಡದಲ್ಲಿ ಈ ಕಥೆಯ ಕುರಿತಾಗಿ ಇನ್ನೂ ಹೆಚ್ಚಿನ ವಿವರಗಳು ದೊರಕುವಂತೆ ನಾವು ಸತ್ಯವೇದದ ಇತರ ಕಡೆಗಳಲ್ಲಿ ಹುಡುಕಬೇಕು. ನಮಗೆ ಅವಕಾಶ ಸಿಕ್ಕಿದರೆ ನಮ್ಮ ಹೆತ್ತವರ ಕುರಿತಾಗಿ ಹೆಚ್ಚು ಮಾತನಾಡಲು ಇಚ್ಛಿಸುತ್ತೇವಲ್ಲವೇ? ಆದರೆ ಮೋಶೆ ತನ್ನ ಹೆತ್ತವರ ಹೆಸರುಗಳನ್ನು ಹೇಳುವುದಿಲ್ಲ. ಅವರು ಸಾಮಾನ್ಯ ಜನರಾಗಿದ್ದರು, ಗುಲಾಮತನದಲ್ಲಿದ್ದರು ಹಾಗೂ ಲೇವಿಯ ವಂಶದವರಾಗಿದ್ದರು. ಮೋಶೆ ಇಲ್ಲಿ ಇಷ್ಟನ್ನು ಮಾತ್ರ ತಿಳಿಸುತ್ತಾನೆ. ಮುಂದೆ ಅವರ ಹೆಸರು ಅಮ್ರಾಮ ಹಾಗೂ ಯೋಕೆಬೇದಳು ಎಂಬುದಾಗಿ ತಿಳಿಯುತ್ತದೆ. ನೋಡಿರಿ, ಮೋಶೆ ಆರೋಗ್ಯವಂತ ಹಾಗೂ ಸುಂದರ ಶಿಶುವಾಗಿದ್ದನೆಂದು 2ನೇ ವಚನವು ನಮಗೆ ತಿಳಿಸುತ್ತದೆ. ಇಷ್ಟನ್ನು ಹೊರತುಪಡಿಸಿ ಮೋಶೆ ತನ್ನ ಕುರಿತಾಗಿ ಹೆಚ್ಚಿನ ವಿವರಗಳನ್ನು ಕೊಡಲು ಹೋಗುವುದಿಲ್ಲ. ಮುಂದುವರಿದು ನಾವು 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆ ಸುಂದರನಾಗಿದ್ದನು. ಮಾತ್ರವಲ್ಲದೆ ಅವನ ಹೆತ್ತವರು ಅವನನ್ನು ಸ್ವಲ್ಪ ಕಾಲ ಅಡಗಿಸಿಟ್ಟರು. ಆದರೆ ಮಗುವು ಗಟ್ಟಿಯಾದ ಸ್ವರದಿಂದ ಅಳುವುದಕ್ಕೆ ತೊಡಗಿತು. ನೋಡಿರಿ, ಅನೇಕ ವರ್ಷಗಳ ಬಳಿಕ ದೇವರು ಅವನನ್ನು ಫರೋಹನೊಂದಿಗೆ ಮಾತನಾಡಲು ಕಳುಹಿಸಬೇಕೆಂದಿದ್ದಾಗ ಮೋಶೆ ತನಗೆ ಮಾತು ಬರುವುದಿಲ್ಲವೆಂದು ಹೇಳಿದ್ದು ಎಂಥ ಆಶ್ಚರ್ಯವಲ್ಲವೇ? ಹಾಗೆಯೇ ನಮ್ಮಲ್ಲಿ ಅನೇಕರು ಮಕ್ಕಳಾಗಿದ್ದಾಗ ಗಟ್ಟಿಯಾದ ಸ್ವರದಿಂದ ಅರಚಿದರೂ ದೊಡ್ಡವರಾದಾಗ ಕರ್ತನಿಗಾಗಿ ಮಾತಾಡಲು ಹಿಂಜರಿಯುತ್ತೇವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿ. ಪ್ರಿಯರೇ, ಈಗ ಯೋಕೆಬೇದಳಿಗೆ ನಿಜವಾದ ಸಮಸ್ಯೆಯು ಎದುರಾಯಿತು. ಆಕೆ ಇನ್ನೂ ಹೆಚ್ಚು ಕಾಲ ತನ್ನ ಮಗುವನ್ನು ಅಡಗಿಸಿಡಲು ಆಗಲಿಲ್ಲ. ಒಂದು ವೇಳೆ ಅನೇಕ ಭಕ್ತಿವಂತ ಹೆತ್ತವರು ಇದಕ್ಕೆ ವ್ಯತಿರಿಕ್ತವಾಗಿ ನಡೆದು ನಾವು ಕರ್ತನನ್ನು ನಂಬುತ್ತೇವೆ ಎಂದು ಹೇಳಿ ಏನೂ ಮಾಡದೇ ಇರುತ್ತಿದ್ದರು. ಇದು ಒಳ್ಳೆಯ ಮಾತಾಗಿರಬಹುದು. ಆದರೆ ನೀನು ತಪ್ಪು ಮಾಡಿ ದೇವರ ಮೇಲೆ ನಂಬಿಕೆ ಇಡಲಿಕ್ಕೆ ಆಗುತ್ತದೋ? ನೋಡಿರಿ, ಯೋಕೆಬೇದಳು ಮಗುವನ್ನು ಇನ್ನೂ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಯಾವನಾದರೂ ಐಗುಪ್ತ ಸೈನಿಕನಿಗೆ ಮಗುವಿನ ಅಳು ಅವನ ಕಿವಿಗೆ ಬೀಳುತ್ತಿದ್ದರೆ ತೊಂದರೆ ಆಗುತ್ತಿತ್ತು. ಮತ್ತು ಅದು ಮೋಶೆಯ ಮರಣದಲ್ಲಿ
ಕೊನೆಗೊಳ್ಳುತ್ತಿತ್ತು. ಕಾವಲುಗಾರರು ದಾಟುತ್ತಿರುವಾಗ ಮಗು ಅಳಲಿಕ್ಕಿಲ್ಲ ಎಂದು ಯಾರಾದರೂ ಹೇಳಬಹುದು. ಆದರೆ ಅದು ನಿನಗೆ ಹೇಗೆ ಗೊತ್ತು? ನೋಡಿರಿ ಪ್ರಿಯರೇ, ನಂಬಿಕೆ ಎಂದರೆ ಕತ್ತಲೆಯಲ್ಲಿ ಹಾರುವುದಲ್ಲ. ಆದ್ದರಿಂದ ಸರಿಯಾದದ್ದನ್ನು, ಸ್ಥಿರವಾದದ್ದನ್ನು ನಾವು ನಂಬಬೇಕೆಂದು ದೇವರು ಬಯಸುತ್ತಾನೆ. ಯೋಕೆಬೇದಳು ಬುದ್ಧಿಯುಳ್ಳ ಕೆಲಸವನ್ನೇ ಮಾಡಿದಳು. ಆಕೆ ಒಂದು ಚಿಕ್ಕ ಬುಟ್ಟಿಯನ್ನು ತಯಾರು ಮಾಡಿ ಮೋಶೆಯನ್ನು ಅದರಲ್ಲಿಟ್ಟು ನೀರಿನಲ್ಲಿ ಬಿಟ್ಟಳು. ಮುಂದೆ ನಾವು ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಎಂಬುದಾಗಿ. ಪ್ರಿಯರೇ, ಬುಟ್ಟಿಯನ್ನು ತಯಾರು ಮಾಡಿ ಯೋಕೆಬೇದಳು ಮೋಶೆಯ ಅಕ್ಕನನ್ನು ಕಾಯುವುದಕ್ಕಾಗಿ ಕಳುಹಿಸಿದಳು. ನೋಡಿರಿ, ಆಕೆಯ ಯೋಚನಾಪರ ಕೆಲಸಗಳು ಆಕೆಯು ದೇವರನ್ನು ನಂಬಿದ್ದಳೆಂದು ತೋರಿಸುತ್ತಿತ್ತು. ಮುಂದುವರೆದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದೇವರ ಹಸ್ತದ ಕೆಲಸವನ್ನು ನಾವು ನೋಡುತ್ತೇವೆ. ಈ ಪರಿಸ್ಥಿತಿಯಲ್ಲಿ ದೇವರು ಪ್ರವೇಶಿಸುತ್ತಾನೆ. ನಾವು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸುವಾಗ ದೇವರು ಹೀಗೆ ಮಾಡುತ್ತಾನೆ. ಹೌದು, ಯೋಕೆಬೇದಳು ತನ್ನ ಬುದ್ಧಿಯನ್ನು ಉಪಯೋಗಿಸಿದಳು. ಈಗ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ನೈಲ್ ನದಿಗೆ ಬಂದಳು. ಅದು ನಿಸ್ಸಂಶಯವಾಗಿ ಒಂದು ನಿರ್ಬಂಧಿತ ಪ್ರದೇಶವಾಗಿತ್ತು. ಅಲ್ಲಿ ಆಕೆಗೆ ಒಂದು ಬುಟ್ಟಿ ಕಾಣಿಸಿತು ಮತ್ತು ಅದನ್ನು ಆಕೆಯು ದಾಸಿಯೊಬ್ಬಳಿಂದ ಅದನ್ನು ತರಿಸಿಕೊಂಡಳು. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆ ಗಳಿಗೆಯಲ್ಲಿ ಮಗುವಿಗೆ ಅಳುವುದಕ್ಕೆ ತಕ್ಕ ಸಮಯವಾಗಿತ್ತು. ಒಂದು ವೇಳೆ ದೇವರೇ ಆ ಮಗುವು ಅಳುವಂತೆ ಮಾಡಿರಬಹುದು. ನೋಡಿರಿ, ದೇವರು ತಾನು ಉಂಟು ಮಾಡಿದ 2 ಸಂಗತಿಗಳನ್ನು ಒಟ್ಟುಗೂಡಿಸಿದನು. ಅವು ಯಾವೆಂದರೆ ಮಗುವಿನ ಅಳು ಮತ್ತು ತಾಯಿಯ ಹೃದಯ. ನೋಡಿರಿ, ಫರೋಹನ ಮಗಳಿಗೆ ಈ ಮಗುವನ್ನು ಹಾಗೇ ಬಿಡಲು ಮನಸ್ಸಾಗಲಿಲ್ಲ. ಮುಂದುವರಿದು ನಾವು 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯರ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಅಕ್ಕನಾದ ಮಿರ್ಯಾಮಳು ಫರೋಹನ ಮಗಳಿಗೆ ಒಂದು ಉತ್ತಮವಾದಂಥ ಸಲಹೆಯನ್ನೇ ಕೊಟ್ಟಳು ಮತ್ತು ಮುಂದಕ್ಕೆ ಆಕೆಯ ತಮ್ಮನು ಅದನ್ನು ಮರೆಯದಂತೆ ನಡಕೊಂಡಳು. ಇದು ಮಾನವನ ಸರಳ ಚರಿತ್ರೆಯಾಗಿ ತೋರುತ್ತದಲ್ಲವೇ? ಹೌದು ಪ್ರಿಯರೇ, ದೇವರು ತನ್ನ ಪುಸ್ತಕದ ಪ್ರತಿ ಪುಟದಲ್ಲೂ ನಮಗೆ ಏನೋ ಒಂದನ್ನು ಹೇಳಲಿಕ್ಕಿದ್ದಾನೆ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಫರೋಹನ ಕುಮಾರ್ತೆ ಹಾಗೇ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರತಂದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ನಿಜವಾಗಿಯೂ ಆಶ್ಚರ್ಯಕರ ಘಟನೆಗಳ ಸರಮಾಲೆಯಾಗಿದೆ. ನೋಡಿರಿ, ನಾವು ಬುದ್ಧಿಪೂರ್ವಕವಾಗಿ ನಡೆದು ನಂಬಿಕೆಯಿಂದ ಕೆಲಸ ಮಾಡುವಾಗ ದೇವರು ನಿಜವಾಗಿಯೂ ಕಾರ್ಯ ಮಾಡುತ್ತಾನೆ. ಮಗುವಿನ ತಾಯಿಯೇ ಅದನ್ನು ನೋಡಿಕೊಳ್ಳುವಂತೆಯೂ ಮತ್ತು ಅದಕ್ಕಾಗಿ ಆಕೆಗೆ ಸಂಬಳವೂ ಸಹ ದೊರಕುವಂತೆಯೂ ಆಯಿತು. ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು? ಹೌದು ಪ್ರಿಯರೇ, ದೇವರು ನಮ್ಮ ಹೃದಯಗಳಲ್ಲಿ, ಜೀವಿತಗಳಲ್ಲಿ ಕೆಲಸ ನಡೆಸುವಾಗ ಇದಕ್ಕಿಂತ ಹೆಚ್ಚಿನದೇನು ಬೇಕಾಗಿದೆ? ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳ ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆ ಹೆಸರಿನ ಅರ್ಥ ಹೊರಗೆಳೆಯುವವನು ಎಂಬುದಾಗಿ. ಫರೋಹನ ಮಗಳು ಅವನನ್ನು ನೀರಿನಿಂದ ಹೊರಗೆಳೆದದ್ದರಿಂದ ಅವನಿಗೆ ಆ ಹೆಸರನ್ನು ಇಟ್ಟಳು. ನೋಡಿರಿ, ಇಸ್ರಾಯೇಲರನ್ನು ಶೋಷಿಸಿದ ಫರೋಹನ ಯಾರು ಎಂಬುದು ಸರಿಯಾಗಿ ಗೊತ್ತು ಮಾಡಲ್ಪಡಲಿಲ್ಲವಾದರೂ ಫರೋಹನ ಕುಮಾರ್ತೆ ಎಂದರೆ 2ನೆಯ ರಮ್ಸೇಸನ ಮಗಳು,
ಅಥವಾ ಅವನ ತಂಗಿಯಾಗಿರಬಹುದು. ಐಗುಪ್ತರ ಸಂಪ್ರದಾಯದಂತೆ ಆಕೆಯ ಮೊದಲ ಮಗನು ಸಿಂಹಾಸನಕ್ಕೆ ಬಾಧ್ಯಸ್ಥನಾಗುತ್ತಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, 2ನೇ ರಮ್ಸೇಸನು ಅವನ ರಾಣಿಯು ಮಕ್ಕಳಿಲ್ಲದೆ ಸತ್ತರೆ ಮೋಶೆಯೇ ಮುಂದಿನ ಫರೋಹನನಾಗುತ್ತಿದ್ದನು. ಪ್ರಿಯರೇ, ಮೋಶೆಯ ಜೀವಿತದ ಮೊದಲು 40 ವರ್ಷಗಳು ಫರೋಹನ ಆಸ್ಥಾನದಲ್ಲಿ ಕಳೆಯಲ್ಪಟ್ಟವು. ಅವನನ್ನು ಒಬ್ಬ ಐಗುಪ್ತನಂತೆಯೇ ಬೆಳೆಸಿ ತರಬೇತಿ ನೀಡಲಾಗುತ್ತಿತ್ತು. ಅವನು ಐಗುಪ್ತರಂತೆಯೇ ಕಾಣುತ್ತಿದ್ದನು, ವರ್ತಿಸುತ್ತಿದ್ದನು ಮತ್ತು ಅವರಂತೆಯೇ ಮಾತನಾಡುತ್ತಿದ್ದನು. ಮುಂದೆ ನಾವು ವಿಮೋಚನ ಕಾಂಡದಲ್ಲಿ ನೋಡುವಂತೆ ಅವನು ಮಿದ್ಯಾನಿಗೆ ಹೋಗಲು ಅವನನ್ನು ಒಬ್ಬ ಐಗುಪ್ತನೆಂದೇ ಜನರು ಗುರುತಿಸಿದರು. ಪ್ರಿಯರೇ, ಆ ದಿನದಲ್ಲಿ ಅತ್ಯುತ್ತಮ ಮಿದ್ಯಾನಿನ ಕೇಂದ್ರವಾಗಿದ್ದ ಸೂರ್ಯ ದೇವಾಲಯದಲ್ಲಿಯೇ ಮೋಶೆಯ ವಿದ್ಯಾಭ್ಯಾಸ ನಡೆಯಿತು. ನೋಡಿರಿ, ಐಗುಪ್ತರ ತಿಳುವಳಿಕೆ ಹಾಗೂ ಸಾಧನೆಗಳ ಕುರಿತಾಗಿ ನಾವು ತಾತ್ಸಾರ ಮನೋಭಾವನೆಯನ್ನು ಹೊಂದಿರುತ್ತೇವೆ. ಅವರ ಭೌಗೋಳಿಕ ಜ್ಞಾನವು ಅದ್ವಿತೀಯವಾಗಿತ್ತು. ಸೂರ್ಯನ ದೂರವನ್ನು ಅವರು ನಿಖರವಾಗಿ ತಿಳಿದಿದ್ದರು. ಭೂಮಿಯು ಗುಂಡಾಗಿದೆ, ಹೊರತು ಸಮತಟ್ಟವಾಗಿಲ್ಲವೆಂಬುದನ್ನು ಅವರು ನಂಬಿದ್ದರು. ಅವರು ಸತ್ತವರನ್ನು ಸುಗಂಧ ದ್ರವ್ಯಗಳಿಂದ ಲೇಪಿಸುವುದನ್ನು ನೋಡುವಾಗ ರಸಾಯನಶಾಸ್ತ್ರ ಅವರಿಗೆ ಚೆನ್ನಾಗಿ ತಿಳಿದಿತ್ತೆಂದು ಗೊತ್ತಾಗುತ್ತದೆ. ಈಗಲೂ ಈ ವಿಧಾನಕ್ಕೆ ಸಮನಾದ ವಿಧಾನವನ್ನು ಬಹುಶಃ ನಾವು ಕಾಣಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಅವರ ಬಣ್ಣಗಳ ಜ್ಞಾನ ಹಾಗೂ ಚಿತ್ರಕಲೆ ಅದ್ಭುತವಾಗಿತ್ತು. 4000 ವರ್ಷಗಳ ಬಳಿಕವೂ ಅವರ ಕಲೆ ಚಾತುರ್ಯಗಳು ಅದ್ಭುತವಾಗಿ ನಿಂತಿವೆ. ಹೌದು ಪ್ರಿಯರೇ, ಮೋಶೆ ಐಗುಪ್ತರ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಪಾರಂಗತನಾದನು. ಆದರೆ ಅವನ ಜೀವಿತದ ಶಿಕ್ಷಣದಲ್ಲಿದ್ದ ಒಂದೇ ಕೊರತೆಯೇನೆಂದರೆ ದೇವರನ್ನು ಹೇಗೆ ಸೇವಿಸಬೇಕೆಂದು ಅವನು ತಿಳಿದಿರಲಿಲ್ಲ. ಆದರೂ ಅವನು ಅದ್ವಿತೀಯನಾಗಿದ್ದನು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 20-29 ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಮೋಶೆಗೆ ಐಗುಪ್ತದಲ್ಲಿ ದೊರೆತ ಸಕಲ ವಿದ್ಯೆಗಳು ಅವನನ್ನು ಇಸ್ರಾಯೇಲರನ್ನು ಬಿಡುಗಡೆ ಮಾಡಲು ಸಿದ್ಧ ಮಾಡಲಿಲ್ಲ. ಮೋಶೆಯ ಮೇಲಿನ ಕಾರ್ಯಗಳು ಅವನು ದೇವರ ಚಿತ್ತಕ್ಕೆ ಸರಿಯಾಗಿರಲಿಲ್ಲವೆಂದು ತೋರಿಸುತ್ತವೆ. ಅವನು ಇನ್ನೂ ದೇವರಿಂದ ತಕ್ಕ ತರಬೇತಿಯನ್ನು ಹೊಂದಬೇಕಾಗಿತ್ತು. ಅದಕ್ಕಾಗಿಯೇ ಅವನು ಅರಣ್ಯ ಪ್ರದೇಶಕ್ಕೆ ಓಡಿಸಲ್ಪಟ್ಟನು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮೋಶೆ ಐಗುಪ್ತದಲ್ಲಿ 40 ವರ್ಷಗಳನ್ನು ಕಳೆದಿದ್ದರೂ ಅವನಿಗೆ ಮುಂದಿನ ದಿನಗಳಿಗೆ ಅವಶ್ಯಕವಾದಂಥ ತರಬೇತಿಯು ಸಿಕ್ಕಲಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 16-21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅಲ್ಲಿ ಒಂದು ಬಾವಿಯ ಹತ್ತಿರ ಕೂತುಕೊಂಡಿರಲು ಮಿದ್ಯಾನರ ಆಚಾರ್ಯನ 7 ಮಂದಿ ಹೆಣ್ಣುಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು. ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಶೆ ಅವರಿಗೆ ಸಹಾಯವಾಗಿ ಬಂದು ಅವರ ಕುರಿಗಳಿಗೆ ಕುಡಿಸಿದನು. ತರುವಾಯ ಅವರು ತಮ್ಮ ತಂದೆಯಾದ ರೆಗುವೇಲನ ಬಳಿಗೆ ಬಂದಾಗ ಅವನು, ನೀವು ಈ ಹೊತ್ತು ಬೇಗ ಬಂದಿರಿ, ಇದು ಹೇಗೆ ಎಂದು ಕೇಳಲಾಗಿ ಅವರು, ಐಗುಪ್ತನಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಗೆ ತಪ್ಪಿಸಿದನು. ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು. ಅವರ ತಂದೆ ಅವರಿಗೆ, ಆ ಮನುಷ್ಯನಲ್ಲಿ ಅವನನ್ನು ಯಾಕೆ ಬಿಟ್ಟು ಬಂದಿರಿ? ಊಟ ಮಾಡುವುದಕ್ಕೆ ಕರೆಯಿರಿ ಎಂದು ಹೇಳಿದನು. ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ಚಿಪ್ಪೋರಳನ್ನು ವಿವಾಹವಾದನು. ನೋಡಿರಿ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ವ್ಯಕ್ತಿಗಳು ಕ್ರಿಸ್ತನಿಗೆ ಸೂಚಕವಾಗಿದ್ದಾರೆ. ಅವರ ಜೀವಿತದ ಎಲ್ಲಾ ಸಂಗತಿಗಳು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗದಿದ್ದರೂ ಹಲವಾರು ವಿಚಾರಗಳಲ್ಲಿ ಅವರು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿರುತ್ತಾರೆ. ಪ್ರಿಯರೇ, ಇದಿರು ಬದುರಾಗಿ ನೋಡುವುದಾದರೆ ಮೋಶೆ ಒಬ್ಬ ಕೊಲೆಗಾರನಾಗಿದ್ದಾನೆ. ಆದರೆ ಅವನು ಯೇಸುಕ್ರಿಸ್ತನ ಹಾಗೆ ದೇವರು ಆರಿಸಿದ ವಿಮೋಚಕನಾಗಿದ್ದಾನೆ. ಅವನು ಇಸ್ರಾಯೇಲರಿಂದ ತಿರಸ್ಕರಿಸಲ್ಪಟ್ಟನು. ಆದ್ದರಿಂದ ಅವನು ಅನ್ಯರಿಂದ ಹೆಣ್ಣನ್ನು ವಿವಾಹವಾದನು. ಆದರೆ ಪುನಃ ಅವನು ಇಸ್ರಾಯೇಲರಿಂದ ಅಂಗೀಕರಿಸಲ್ಪಟ್ಟು ಅವರ ಬಿಡುಗಡೆಗೆ ಕಾರಣನಾದನು. ಹೀಗೆ ಮೋಶೆ ಮಿದ್ಯಾನಿಗೆ ಬಂದನು. ಮುಂದಿನ 40 ವರ್ಷಗಳವರೆಗೆ ಇದು ಅವನ ವಾಸಸ್ಥಾನವಾಯಿತು. ಅವನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಅವನು ಅರಣ್ಯದಲ್ಲಿದ್ದಾಗ ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಲು ಬೇಕಾದಂಥ ತರಬೇತಿಯನ್ನು ದೇವರಿಂದ ಹೊಂದಿದನು. ಪ್ರಿಯರೇ, ಮೋಶೆಯ ವೈವಾಹಿಕ ಜೀವಿತದ ಕುರಿತು ಯಾವಾಗಲೂ ಪ್ರಶ್ನೆ ಬರ್ತದೆ. ಅವನು ತನ್ನ ಪತ್ನಿಯನ್ನು ಪ್ರೀತಿಸಿರಬೇಕು.
ಆದರೆ ದಾಖಲೆಯಲ್ಲಿ ಏನೂ ಇರುವುದಿಲ್ಲ. ಮೋಶೆಯೂ ಸಹ ತನ್ನ ಜೀವಿತದ ಈ ಭಾಗವನ್ನು ತಿಳಿಸದೆ ಮುಂದೆ ಹೋಗುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಚಿಪ್ಪೋರ ಎಂಬ ಈ ಹೆಸರಿನ ಅರ್ಥ ಗುಬ್ಬಿ ಎಂಬುದಾಗಿ. ಈ ಹೆಸರು ಆಕೆಯು ಚಿಕ್ಕ ಅಥವಾ ಹೆದರಿಕೆಯ ವ್ಯಕ್ತಿಯಾಗಿರಬಹುದೆಂಬುದಾಗಿ ಸೂಚಿಸುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 22-25 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಕೆ ಗಂಡು ಮಗುವನ್ನು ಹೆರಲು ಮೋಶೆ ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆಂದು ಹೇಳಿ ಅದಕ್ಕೆ ಗೆರ್ಷೋಮ್ ಎಂದು ಹೆಸರಿಟ್ಟನು. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಇಸ್ರಾಯೇಲರ ಬಿಡುಗಡೆಗೆ ಸಿದ್ಧತೆ ಮಾಡುತ್ತಾ ಇದ್ದಾನೆ. ಮೋಶೆಯನ್ನು ಈ ಬಿಡುಗಡೆಯ ಕೆಲಸಕ್ಕಾಗಿ ತರಬೇತುಗೊಳಿಸುತ್ತಿದ್ದಾನೆ. ನೋಡಿರಿ, ಇಸ್ರಾಯೇಲರು ಐಗುಪ್ತರಿಗಿಂತ ಉತ್ತಮರಾಗಿದ್ದಾರೆಂಬುದಕ್ಕಾಗಿ ದೇವರು ಅವರ ಬಿಡುಗಡೆಗೆ ಮನಸ್ಸು ಮಾಡಲಿಲ್ಲ, ಅಥವಾ ಅವರು ದೇವರಿಗೆ ನಂಬಿಗಸ್ತರಾದದ್ದಕ್ಕಾಗಿ ಆಗಲಿ, ಇಲ್ಲವೇ ಅವರು ವಿಗ್ರಹಾರಾಧನೆಗೆ ತೊಡಗಲಿಲ್ಲ ಎಂಬುದಕ್ಕಾಗಿಯೂ ಸಹ ಅಲ್ಲ. ಈ ಜನರು ದೇವರಿಗೆ ಬಹಳ ಅಪನಂಬಿಗಸ್ತರಾಗಿ ನಡೆದುಕೊಂಡಿದ್ದರು. ಅವರು ದೇವರನ್ನು ಬಿಟ್ಟು ದೇವರಲ್ಲದವುಗಳನ್ನು ಪೂಜಿಸಿದರು. ಅವರ ಬಿಡುಗಡೆಗಾಗಿ ಮೋಶೆ ಅವರನ್ನು ಅರಣ್ಯಕ್ಕೆ ನಡೆಸಿದ ಬಳಿಕವೂ ಸಹ ಅವರು ಆತುರಪಟ್ಟು ದೇವರಲ್ಲದವುಗಳಿಗೆ ಪೂಜೆ ಸಲ್ಲಿಸಿದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವರು ಸಹಾಯಹೀನರಾಗಿ, ನಿರೀಕ್ಷೆಯಿಲ್ಲದವರಾಗಿ, ಗುಲಾಮತನದಲ್ಲಿ ಇದ್ದದ್ದರಿಂದ ದೇವರು ಅವರನ್ನು ಬಿಡುಗಡೆ ಮಾಡಲು ಮನಸ್ಸು ಮಾಡಿದನು. ಅವರ ಪರವಾಗಿ ಯಾರಾದರೂ ಮಧ್ಯಸ್ಥಿಕೆ ಮಾಡದಿರುತ್ತಿದ್ದರೆ ಅವರು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತಿದ್ದರು. ಪ್ರಿಯರೇ, ಇಸ್ರಾಯೇಲರನ್ನು ಬಿಡುಗಡೆ ಮಾಡಿದ್ದಕ್ಕೆ ದೇವರು 2 ಕಾರಣಗಳನ್ನು ಕೊಡುತ್ತಾನೆ. ಮೊದಲನೇದಾಗಿ, ಆತನು ಅವರ ಮೊರೆಯನ್ನು ಕೇಳಿದ್ದಾನೆ. ಎರಡನೇದಾಗಿ, ತಾನು ಅಬ್ರಹಾಂ, ಈಸಾಕ್, ಯಾಕೋಬರೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ಇಸ್ರಾಯೇಲರ ಸಹಾಯಹೀನ ದುರಾವಸ್ಥೆಯು ದೇವರ ಹೃದಯಕ್ಕೆ ತಾಗಿತು ಮತ್ತು ಅಬ್ರಹಾಮನ ಸಂತಾನವನ್ನು ತಿರುಗಿ ಅವರ ಸ್ವದೇಶಕ್ಕೆ 400 ವರ್ಷಗಳ ತರುವಾಯ ಕರೆತರುತ್ತೇನೆಂದು ತಾನು ಕೊಟ್ಟ ಮಾತಿಗಾಗಿ ಅವರ ಬಿಡುಗಡೆಯ ಯೋಜನೆಯನ್ನು ಆತನು ಸಿದ್ಧ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ನೀವು ಒಂದು ವೇಳೆ ರಕ್ಷಿಸಲ್ಪಟ್ಟಿರುವುದಾದರೆ ದೇವರು ನಿಮ್ಮನ್ನು ರಕ್ಷಿಸಿದ್ದು ಯಾಕೆಂದು ತಿಳಿದುಕೊಂಡಿರುವಿರಾ? ದಯಮಾಡಿ ಆಲೋಚಿಸಿ ನೋಡಿರಿ. ಇಸ್ರಾಯೇಲರನ್ನು ಬಿಡುಗಡೆ ಮಾಡಿದ ಕಾರಣಕ್ಕಾಗಿಯೇ ಆತನಿಂದ ರಕ್ಷಣೆ ಪಡೆಕೊಳ್ಳತಕ್ಕ ಯೋಗ್ಯತೆ ಯಾವುದೂ ನಮ್ಮಲ್ಲಿರಲಿಲ್ಲ. ನಮ್ಮಲ್ಲಿರುವ ಯಾವ ಒಳ್ಳೆತನದಿಂದಲಾದರೂ ನಾವು ರಕ್ಷಿಸಲ್ಪಡಲಿಲ್ಲವೆಂಬುದನ್ನು ಆತನು ಸ್ಪಷ್ಟಪಡಿಸಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವರವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂಬುದಾಗಿ. ನೋಡಿರಿ, ಉಚಿತಾರ್ಥ ಎಂಬ ಈ ಶಬ್ದದ ಅರ್ಥ ಯಾವ ಕಾರಣವೂ ಇಲ್ಲದೆ ಎಂದಾಗುತ್ತದೆ. ಯಾವ ಕಾರಣವೂ ಇಲ್ಲದೆ ನಾವು ನಮ್ಮ ಪಾಪಗಳಿಂದ ರಕ್ಷಿಸಲ್ಪಟ್ಟಿದ್ದೇವೆ. ತಾನು ಯಾವ ಕಾರಣವೂ ಇಲ್ಲದೆ ದ್ವೇಷಿಸಲ್ಪಟ್ಟಿದ್ದೇನೆಂದು ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳುವಾಗಲೂ ಇದೇ ಶಬ್ದವನ್ನು ಉಪಯೋಗಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಕತ್ತಲೆಯ, ಪಾಪದ, ಅಜ್ಞಾನದ ಹಾಗೂ ಕಪ್ಪಾದ ಸ್ಥಿತಿಯಲ್ಲಿ ಇರುವುದನ್ನು ದೇವರು ನೋಡಿ, ಹಾಗೂ ನಾವು ಯಾವ ನಿರೀಕ್ಷೆಯಿಲ್ಲದವರು ಮತ್ತು ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಲಾರವೆಂಬುದನ್ನು ದೇವರು ಕಂಡಿದ್ದನು. ಹೌದು ಪ್ರಿಯರೇ, ಅದುವೇ ನಮ್ಮ ನಿಜಸ್ಥಿತಿಯಾಗಿತ್ತು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆತನ ಪ್ರೀತಿಯು ನಮಗೆ ಒಬ್ಬ ರಕ್ಷಕನನ್ನೊದಗಿಸಿತು. ಹೌದು, ದೇವರು ತನ್ನ ಒಬ್ಬನೇ ಮಗನನ್ನು ಕೊಡುವಷ್ಟರ ಮಟ್ಟಿಗೆ ಆತನು ನಮ್ಮನ್ನು ಪ್ರೀತಿಸಿದನೆಂದು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮನ್ನು ರಕ್ಷಿಸಿದ್ದು ಆತನ ಪ್ರೀತಿಯಲ್ಲ, ಆತನ ಕೃಪೆಯೇ. ಕ್ರಿಸ್ತ ಯೇಸುವಿನಲ್ಲಿರುವ ಬಿಡುಗಡೆಯ ಮೂಲಕ ಯಾವ ಕಾರಣವಿಲ್ಲದಿದ್ದರೂ ಆತನು ನಮ್ಮನ್ನು ರಕ್ಷಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಅವರಲ್ಲಿ ರಕ್ಷಣೆಗೆ ಯೋಗ್ಯವಾದದ್ದೇನನ್ನೋ
ನೋಡಿದ್ದರಿಂದ ದೇವರು ಇಸ್ರಾಯೇಲರನ್ನು ಬಿಡಿಸಿದನೆಂದು ಅನೇಕರು ನಂಬುತ್ತಾರೆ. ಅವರು ಪಾಪಿಗಳಾಗಿದ್ದಾಗಲೇ ಅವರನ್ನು ರಕ್ಷಿಸಿದನು, ಆದರೆ ಮುಂದೆ ಅವರು ಒಳ್ಳೆಯವರಾಗುತ್ತಾರೆಂದು ತಿಳಿದು ರಕ್ಷಿಸಿದನೆಂದು ಹೇಳುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು ಎಂದು ನಾನು ಹೇಳುತ್ತೇನೆ. ನೋಡಿರಿ, ನಾವು ಉತ್ತಮರಾಗಲು ಸಾಧ್ಯವೇ ಇಲ್ಲ. ನಮ್ಮಲ್ಲಿರುವ ಹಳೆ ಸ್ವಭಾವದಲ್ಲಿ ಯಾವ ಒಳ್ಳೆತನವೂ ಇರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮಲ್ಲಿ ಒಳ್ಳೆಯತನವೂ ಇರಲಿಲ್ಲ, ಇನ್ನು ಮುಂದಕ್ಕೂ ಇರಲಿಕ್ಕಿಲ್ಲ. ಆದ್ದರಿಂದಲೇ ನಾವು ಯಾವ ಒಳ್ಳೆಯದನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಾವು ರಕ್ಷಿಸಲ್ಪಟ್ಟಾಗ ದೇವರು ನಮಗೆ ನೂತನ ಸ್ವಭಾವವನ್ನು ದಯಪಾಲಿಸುತ್ತಾನೆ ಮತ್ತು ನಮ್ಮ ಹಳೆ ಸ್ವಭಾವವು ಕ್ರಮೇಣ ನಾಶವಾಗತಕ್ಕದ್ದು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರಲ್ಲಿಯೂ ದೇವರು ಯಾವ ಒಳ್ಳೆತನವನ್ನು ಕಾಣಲಿಲ್ಲ. ಆದರೆ ದಾಸತ್ವದಲ್ಲಿದ್ದ ಅವರ ಮೊರೆಯನ್ನು ಆತನು ಕೇಳಿದನು ಮತ್ತು ಅವರನ್ನು ಬಿಡಿಸಿದನು. ಹಾಗೆಯೇ ನಮ್ಮ ದರಿದ್ರಾವಸ್ಥೆಯನ್ನೂ ಕೂಡ ದೇವರು ನೋಡಿ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ದೇವರು ಒಂದು ಯೋಜನೆ ಸಿದ್ಧ ಮಾಡಿದನು, ಆದರೆ ಅದರ ಕುರಿತು ಮಾನವರ ಅಭಿಪ್ರಾಯವನ್ನು ಆತನು ಕೇಳಲಿಲ್ಲ. ಇದು ನಿಮ್ಮ ರಕ್ಷಣೆಗಾಗಿ ನಾನು ಮಾಡಿರುವ ಯೋಜನೆ, ನಿಮಗೆ ಇದು ಸರಿ ಕಂಡರೆ ಇದನ್ನು ಕಾರ್ಯಗತಗೊಳಿಸುತ್ತೇನೆಂದು ಆತನು ಹೇಳಲಿಲ್ಲ. ಖಂಡಿತವಾಗಿಯೂ ಇಲ್ಲ. ನೋಡಿರಿ, ದೇವರು ಲೋಕವನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ ಲೋಕದ ಪಾಪಗಳಿಗಾಗಿ ಪ್ರಾಣ ಕೊಡಲು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾರ್ಯಾರು ಆತನನ್ನು ತಮ್ಮ ಸ್ವಂತ ರಕ್ಷಕನೆಂದು ನಂಬಿ ಅಂಗೀಕರಿಸುತ್ತಾರೋ ಅವರಿಗೆ ರಕ್ಷಣಾ ಭಾಗ್ಯ, ನಿತ್ಯ ಜೀವದ ನಿರೀಕ್ಷೆಯನ್ನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುತ್ತಾನೆ. ನಾವೆಲ್ಲರೂ ಅದನ್ನು ಸ್ವೀಕರಿಸಬೇಕೆಂಬುದೇ ಆತನ ಉದ್ದೇಶ. ಆದರೆ ಅದಕ್ಕಾಗಿ ಆತನು ನಮ್ಮನ್ನು ಒತ್ತಾಯಿಸದೆ ಅದರ ಆಯ್ಕೆಯನ್ನು ಪ್ರತಿ ಮನುಷ್ಯನಿಗೆ ಕೊಡುತ್ತಾನೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲರಲ್ಲಿ ಯಾವ ವಿಧದ ಆಕರ್ಷಣೀಯ ಸಂಗತಿಯೂ ಇರಲಿಲ್ಲ. ದೇವರು ಅವರಲ್ಲಿ ಯಾವ ಒಳ್ಳೆತನವನ್ನೂ ಕಾಣಲಿಲ್ಲ. ನೋಡಿರಿ, ಇಸ್ರಾಯೇಲ್ಯರ ಬಿಡುಗಡೆಯ ಕುರಿತಾದ ವಾಗ್ದಾನವನ್ನು ಆತನು ಅಬ್ರಹಾಮ, ಈಸಾಕ ಹಾಗೂ ಯಾಕೋಬರಿಗೆ ಕೊಟ್ಟಿದ್ದನು ಮತ್ತು ಅದೇ ವಾಗ್ದಾನಕ್ಕನುಸಾರವಾಗಿ ದಾಸತ್ವದಲ್ಲಿದ್ದ ಅವರ ಮೊರೆಯನ್ನು ಆತನು ಕೇಳಿದನು ಮತ್ತು ಅವರನ್ನು ಬಿಡಿಸಿದನು. ಹಾಗೆಯೇ ಪ್ರಿಯರೇ, ನಮ್ಮನ್ನು ರಕ್ಷಿಸಬೇಕೆನ್ನುವ ಯಾವ ಒಳ್ಳೆತನವೂ ನಮ್ಮಲ್ಲಿ ಇರುವುದಿಲ್ಲ. ಆದರೆ ದೇವರು ನಮ್ಮನ್ನು ತನ್ನ ಕೃಪೆಯಿಂದ ರಕ್ಷಿಸುತ್ತಾನೆ. ಹೌದು, ಆತನ ಮಹಾಪ್ರೀತಿಯು ನಮಗೆ ಬಿಡುಗಡೆಯನ್ನು ಒದಗಿಸಿದೆ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೆ ನೀವೆಲ್ಲರೂ ಬಹಳ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಆಲಿಸಿದ್ದೀರಿ. ದೇವರ ವಾಕ್ಯವು ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುತ್ತದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ನಮಗೆ ನೇಮಕವಾಗಿದೆ. ಹೌದು, ಪ್ರತಿಯೊಬ್ಬನೂ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ಯೇಸುಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನೋಡಿರಿ, ನಮ್ಮ ಸತ್ಕ್ರಿಯೆಗಳು, ನಮ್ಮ ಒಳ್ಳೆಯ ಕೆಲಸಗಳು ನಮ್ಮನ್ನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವುದಿಲ್ಲ. ಆದರೆ ನಾವು ಯೇಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರೆ ಮಾತ್ರ ನಮಗೆ ರಕ್ಷಣೆಯಾಗುತ್ತದೆ. ಆದ್ದರಿಂದ ಪ್ರಿಯರೇ, ಇನ್ನೂ ಕೃಪಾ ಸಮಯವಿರಲಾಗಿ ಯೇಸುಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ನಂಬಿ ಅಂಗೀಕರಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ನಮಗೆ ಅನುಗ್ರಹಿಸುವ ಪಾಪಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ವಿಮೋಚನಾ ಕಾಂಡದ 2ನೇ ಅಧ್ಯಾಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡೆವು. ಮೋಶೆಯ ಜನನದಿಂದ ಅವನ ವಿವಾಹ, ಅವನ ಮಕ್ಕಳ ವಿಷಯದವರೆಗೆ ತಿಳಿದುಕೊಂಡೆವು. ಫರೋಹನ ಕುಮಾರ್ತೆಯು ಮಗು ಮೋಶೆಯನ್ನು ಅವನ ತಾಯಿಯ ಕೈಯಲ್ಲಿಡುವಾಗ, ಈ ಮಗುವನ್ನು ನನಗೋಸ್ಕರ ಸಾಕಮ್ಮ, ನಾನೇ ನಿನಗೋಸ್ಕರ ಸಂಬಳ ಕೊಡುವೆನು ಎಂದು ಹೇಳಿದಳು. ಇದೇ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಕರ್ತನಿಗೋಸ್ಕರ ಸಾಕುವ ಹಂಗಿನಲ್ಲಿ ನಾವಿದ್ದೇವೆ. ಅದಕ್ಕೆ ಸಂಬಳವನ್ನು ಆತನೇ ನೀಡುತ್ತಾನೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬ ಯೆಹೋಶುವನ ನುಡಿಯಂತೆ ಜೀವಿಸೋಣ.
ಯಾವಾಗಲೂ ನಮ್ಮ ಹಿತವನ್ನು ಬಯಸುವ ಕರ್ತನ ಆಶೀರ್ವಾದ ನಿಮ್ಮೆಲ್ಲರಿಗೆ ಉಂಟಾಗಲಿ.